ಮಾಲಿಕೆ 2 ಪುಸ್ತಕ ಪರಿಚಯ 71 ತಿಂಗಳ ವಿಶೇಷ ಪುರಾಣ ವ್ಯಕ್ತಿ ಚಿತ್ರಗಳು. ಪುಸ್ತಕದ ಹೆಸರು ಶ್ರೀ ಸತ್ಯಭಾಮಾವ್ರತ ಶ್ರೀಕೃಷ್ಣ. ಲೇಖಕರು HG ರಾಧಾದೇವಿ. ಅಭಿಪ್ರಾಯ ಶ್ರೀಲಕ್ಷ್ಮೀ ಭಟ್. ಓದುತ್ತಿರುವವರು ರಮೇಶ್ ಥಡಿ. ಪೌರಾಣಿಕ ಕಾದಂಬರಿ ಸತ್ಯಭಾಮಾವ್ರತ ಶ್ರೀಕೃಷ್ಣ ಕಾದಂಬರಿ ಪರಿಚಯ ನಿಮಗಾಗಿ. ರಾಧಾದೇವಿಯವರು ತಮ್ಮ ಪೌರಾಣಿಕ ಕಾದಂಬರಿಗಳ ಸರಣಿಯಲ್ಲಿ ಕೃಷ್ಣ ಮಾಲಿಕೆಯಲ್ಲಿ 2 ಕಾದಂಬರಿಗಳನ್ನು ಬರೆದಿದ್ದಾರೆ. ಮೊದಲನೆಯದು ರಾಧೆಗುಲಿದ ಶ್ರೀಕೃಷ್ಣ. ಗೋಕುಲದಲ್ಲಿ ಕೃಷ್ಣನ ಬಾಲಲೀಲೆಗಳು ಹಾಗೂ ರಾಧಾಕೃಷ್ಣರ ಪ್ರೇಮದ ಕಥಾವಸ್ತು. ಎರಡನೆಯದು ಸತ್ಯಭಾಮಾವ್ರತ ಶ್ರೀಕೃಷ್ಣ. ಇಲ್ಲಿ ಕೃಷ್ಣ ಸತ್ಯಭಾಮೆಯರ ಪ್ರೇಮ, ವಿವಾಹ, ಕೃಷ್ಣನ ಉಳಿದೆಲ್ಲ ವಿವಾಹಗಳು ಹಾಗೂ ಎಲ್ಲ ಪತ್ನಿಯರ ಪೈಕಿ ಸತ್ಯಭಾಮೆಗೆ ಹಿರಿದಾದ ಸ್ಥಾನ ಏಕೆ ಎಂಬಿತ್ಯಾದಿ ಕಥಾವಸ್ತು ಹೊಂದಿದೆ. ಕೃಷ್ಣನಿಗೆ ಸತ್ಯಭಾಮಾವ್ರತ ಶ್ರೀಕೃಷ್ಣ ಎನ್ನುವ ಬಿರುದು ಇದೆ. ಎಂದರೆ ಶ್ರೀಕೃಷ್ಣ ಸತ್ಯಭಾಮೆಯ ಮಾತನ್ನು ಚಾಚೂ ತಪ್ಪದೆ ನಡೆಸುವವನು ಎಂದರ್ಥ. ಅದಕ್ಕೆ ಕಾರಣವಾದ ಕೃಷ್ಣ ಸತ್ಯಭಾಮೆಯರ ಪ್ರೇಮ ಇಲ್ಲಿ ದರ್ಶಿತವಾಗಿದೆ. ಇಲ್ಲಿನ ಸತ್ಯಭಾಮೆ ಹಠಮಾರಿ ಅಥವಾ ಅಹಂಕಾರಿಯಲ್ಲ, ಸ್ವಾಭಿಮಾನಿ ಜಾಣೆ ಹೆಣ್ಣು. ಆಕೆಗೆ ಕೇವಲ ಕೃಷ್ಣ ಬೇಕು ಅಷ್ಟೇ. ಆಕೆಯ ಹಠಮಾರಿತನ ಅಥವಾ ಸ್ವಾಮ್ಯತೆಯ ಬಯಕೆ ಕೃಷ್ಣನನ್ನು ಪಡೆಯಲು ಅಷ್ಟೇ. ಪತಿದಾನ ವ್ರತ ಮಾಡಿದ್ದು ಜನ್ಮಜನ್ಮಗಳಲ್ಲೂ ಕೃಷ್ಣ ತನ್ನ ಜೊತೆಗಿರಲಿ ಎನ್ನುವ ಆಸೆಗಷ್ಟೇ. ಸ್ಯಮಂತಕ ಮಣಿ ಪ್ರಸಂಗದಲ್ಲೂ ಕೊನೆಗೆ ಸತ್ರಾಜಿತ ರಾಜನ ಸಾವಿನ ನಂತರ ಆ ಮಣಿ ಅಕ್ರೂರ ಕದ್ದೊಯ್ದಿರುತ್ತಾನೆ. ಬಲರಾಮನ ಸಹಿತ ಎಲ್ಲರೂ ಆ ಮಣಿ ಸತ್ಯಭಾಮೆಯ ಸ್ವತ್ತು, ಸ್ವತಃ ಕೃಷ್ಣನಿಗೂ ಅದರ ಮೇಲೆ ಅಧಿಕಾರವಿಲ್ಲ ಎನ್ನುತ್ತಾರೆ. ಆದರೆ ದಿನಕ್ಕೆ 8 ಮಣ ಕೊಡುವ ಆ ಮಣಿಯನ್ನು ಸತ್ಯಭಾಮೆ ಉದಾರವಾಗಿ ದಾನ ಮಾಡಿಬಿಡುತ್ತಾಳೆ. ಇಲ್ಲೇ ಗೊತ್ತಾಗುತ್ತದೆ ಈಕೆಗೇನಿದ್ದರೂ ಕೃಷ್ಣ ಬೇಕಷ್ಟೆ, ಸಂಪತ್ತು ಅಲ್ಲ ಎಂದು. ಸತ್ಯಭಾಮೆ ಯಾದವರ ಕುಲಕ್ಕೇ ಸೇರಿದವಳು. ಆಕೆಯ ತಂದೆ ಸತ್ರಾಜಿತ ಸೂರ್ಯನ ಕುರಿತಾದ ತನ್ನ ತಪಸ್ಸು ಮುಗಿಸಿಕೊಂಡು ಬಂದದ್ದು ದ್ವಾರಕೆಗೆ. ಅಂದರೆ ಇದು ಮೂಲ ಭಾಗವತದಲ್ಲಿದ್ದಂತೆ. ಅಂದ ಮೇಲೆ ಕೃಷ್ಣ ಸತ್ಯಭಾಮೆಯ ಪರಿಚಯವೇ ಇರಲಿಲ್ಲವೆಂದರೆ ಹೇಗೆ? ರಾಧಾದೇವಿಯವರು ಈ ಅಂಶವನ್ನೇ ಆಧಾರವಾಗಿಟ್ಟುಕೊಂಡು ರುಕ್ಮಿಣಿಗಿಂತಲೂ ಮೊದಲೇ ಯಾದವ ಕುಲದ ಈ ಸುಂದರಿಯ ಜೊತೆ ಕೃಷ್ಣನ ಒಡನಾಟವಿತ್ತು. ಆದರೆ ಕಾರಣಾಂತರಗಳಿಂದ ರುಕ್ಮಿಣಿ ಕಲ್ಯಾಣದ ನಂತರ ಕೃಷ್ಣ ಸತ್ಯಭಾಮೆಯರ ವಿವಾಹ ನಡೆಯಿತು ಎಂದು ಚಿತ್ರಿಸುತ್ತಾರೆ. ರಾಧಾದೇವಿಯವರ ವಿಶೇಷತೆಯೇ ವರ್ಣನೆಗಳು. ಇನ್ನು ಈ ಪೌರಾಣಿಕ ಕಾದಂಬರಿಯಲ್ಲಿ ಅದಕ್ಕೆ ಹೇರಳವಾದ ಅವಕಾಶಗಳೂ ಇವೆ. ದ್ವಾರಕೆಯ ವೈಭವ, ಆಗಿನ ಆವಿಷ್ಕಾರ, ಸಾಧನಗಳು, ಸತ್ಯಭಾಮೆಯ ಸೌಂದರ್ಯ ಇತ್ಯಾದಿಗಳನ್ನೆಲ್ಲ ಕಾದಂಬರಿ ಓದಿಯೇ ಅರಿಯಬೇಕು. ಅತ್ಯಂತ ಸುಂದರವಾದ ಪೌರಾಣಿಕ ಕಾದಂಬರಿ. ನೀವು ಒಮ್ಮೆ ಓದಿ ನೋಡಿ. ಧನ್ಯವಾದಗಳು.